ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUC ಸೊಸೈಲಜಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ MCQ ಕ್ವಶನ್ ತೋರಿಸ್ತಾ ಇದ್ದೇನೆ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದ ವ್ಯಕ್ತಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಸಂತ ಥಾಮಸ್. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಸಂತ ಥಾಮಸ್ ಆಗಬೇಕದು. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 2, ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ, GS ಘುರೆ. ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 3, ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಿ, ಕಾಕಾ ಸಾಹೇಬ್ ಕ್ಯಾಲ್ಕರ್ ಆಯೋಗ. ಅದೇ ರೀತಿ ಮಹುವಾ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದವರು. ಇದಕ್ಕೆ ಆಪ್ಷನ್ ಎ, IP ದೇಸಾಯಿ. ಭಾರತದ ಪ್ರಪ್ರಥಮ ಪತ್ರಿಕೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಬಾಂಬೆ ಸಮಾಚಾರ. ಅದೇ ರೀತಿ ಕರ್ನಾಟಕದ ಕೇಳಿದರೆ ಮಂಗಳೂರು ಸಮಾಚಾರ. ನೆನಪಿನಲ್ಲಿಟ್ಕೊಳ್ಳಿ. ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ದೇಮಾರು. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಮಗಳನ್ನು ಕೊಂದು ಹಾಕುವುದು. ಅದೇ ರೀತಿ ಡ್ಯಾಶ್ ವರ್ಷದಲ್ಲಿ ಜ್ಯೋತಿರಾವ್ ಫುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. 1873. ಅದೇ ರೀತಿ ಜನಸಂಖ್ಯಾ ಶಾಸ್ತ್ರೀಯ ವಿಭಜಕ ವರ್ಷ 1921. ಅಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಉದ್ಯೋಗಿ ಮಹಿಳಾ ಸಂಘಟನೆ ಸ್ಥಾಪನೆ ಪ್ರೇರಣೆ ನೀಡಿದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಈಳಾ R ಭಟ್. ಅದೇ ರೀತಿ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಕೃತಿ ಬರೆದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ MS.A. ರಾವ್ ಅಂತ ಲಾಸ್ಟ್ ಕೊನೆಯಲ್ಲಿ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಹೊಂದಿಸಿ ಬರೀ ನೋಡಿ, ದೂರದರ್ಶನ. ಇದಕ್ಕೆ ಆನ್ಸರ್ ಆಗಿರುತ್ತೆ ವಿದ್ಯುನ್ಮಾನ ಮಾಧ್ಯಮ ಅಂತ ಆಪ್ಷನ್ ಸಿ. ಅದೇ ರೀತಿ ಪೀಪಲ್ ಆಫ್ ಇಂಡಿಯಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹರ್ಬರ್ಟ್ ರಿಸ್ಲೆ. ಅದೇ ರೀತಿ ಬಹಿಷ್ಕೃತ ಹಿತಕಾರಣಿ ಸಭಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರ್ BR ಅಂಬೇಡ್ಕರ್. ರಿಮೆಂಬರ್ಡ್ ವಿಲೇಜ್. ಇದಕ್ಕೆ ಆನ್ಸರ್ ಆಗಿರುತ್ತೆ MN ಶ್ರೀನಿವಾಸ್. ಟೆಲಿ ಶಾಪಿಂಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮೈಕಲ್ ಅಲ್ರಿಚ್. ಆಯಿತಾ. ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದೆ ನಾನು. ಇವಾಗ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡ್ರಿ. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 16, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು. ಇದಕ್ಕೆ ಆನ್ಸರ್ ನೋಡಿ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾವೈಕ್ಯತೆ. ಓಕೆ, ವಿವಿಧತೆಯಲ್ಲಿ ಏಕತೆ ಕಾಣುವುದೇ ಭಾವೈಕ್ಯತೆ ಅಂತ ಬರೀರಿ ಇಷ್ಟೇ. ಅದೇ ರೀತಿ ಕ್ವಶನ್ ನಂಬರ್ 17, ಸೂಕ್ಷ್ಮ ಹಣಕಾಸು ಎಂದರೇನು. ನೋಡಿ, ಸಣ್ಣ ವ್ಯಾಪಾರ ಆಗಿರಬಹುದು ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಏನಿದಿಲ್ಲ ಕಮರ್ಷಿಯಲ್ ಬ್ಯಾಂಕಿಂದ ಹಣವನ್ನು ಒದಗಿಸುವುದು, ಅಂದರೆ ಹಣದ ಸಾಲವನ್ನು ಒದಗಿಸುವುದಂತ ಅರ್ಥ. ಇಷ್ಟೇ ಬರೀರಿ ಸಿಂಪಲ್ ಆಗಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದೇನೆ. ಅದೇ ರೀತಿ ಕ್ವಶನ್ ನಂಬರ್ 18, ಕೊಳಚೆ ಪ್ರದೇಶದ ಒಂದು ಲಕ್ಷಣವನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಶಿ ರಾಶಿ ಬಿದ್ದಿರುವ ಕಸ ಆಗಿರ್ಬೋದು, ಗಾಳಿ, ಬೆಳಕು, ಆರ್ಥಿಕ ಸ್ಥಿತಿ, ಮನೆಗಳು, ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಇಲ್ಲಿ 2 ಬರೀರಿ ಆದರೆ. ಆಯಿತಾ. DSS ಅನ್ನು ವಿಸ್ತರಿಸಿ ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಪಾರ್ಟ್ಮೆಂಟ್ ಸೊಸೈಲಜಿ ಸ್ಟಡೀಸ್ ಅಂತ. ಆಯಿತಾ. ಅದೇ ರೀತಿ ಜಾಗತಿಕ ಪ್ರಜೆಯ ಲಾಂಛನ ಯಾವುದು. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ ಮಾನವೀಯತೆ ಆನ್ಸರ್ ಆಗಿರುತ್ತೆ. ಮಾನವೀಯತೆ. ನಾನು 2 ಮಾರ್ಕ್ಸ್ ಅಂತೂ ನಿಮ್ಗೆ ಎಲ್ಲ ಕೊಟ್ಟಿದ್ದೇನೆ. ನಾನು ಕೊಟ್ಟಿರುವಂಥ 2 ಮಾರ್ಕ್ಸ್ನಲ್ಲಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ 10 ಕ್ವಶನ್ ಔಟ್ ಆಫ್ ನಿಮಗೆ ಬರಬೇಕಂದ್ರೆ, ಅಂದರೆ 10 ಮಾರ್ಕ್ಸ್ ನಿಮಗೆ ಔಟ್ ಆಫ್ ಬರಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಏನಿದಿಲ್ಲ ನಿಮಗೆ 2 ಮಾರ್ಕ್ಸ್ ಲಿಂಕ್ ಕೊಟ್ಟಿರ್ತೇನೆ, ವಿಡಿಯೋ ಲಿಂಕ್. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಷ್ಟು ನೋಡ್ಕೊಂಡು ಹೋದರೆ ಸಾಕು. ಇವೇ ಕ್ವಶನ್ಸ್ಗಳಲ್ಲಿ ರಿಪೀಟೆಡ್ಗಳು ಆಗಿರುತ್ತೆ. ಆಯಿತಾ. ಇವಾಗ ಬೇರೆ ಪ್ರಶ್ನೆ ಪತ್ರಿಕೆ ನೋಡೋಣ. ಆಲ್ರೆಡಿ ನಾನು 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಟ್ಟಿದ್ದೇನೆ. ಸೊ ವಿದ್ಯಾರ್ಥಿಗಳು ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ಕೂಡ ಲಿಂಕ್ ಹಾಕಿರೋದೇ ನೋಡ್ಕೊಳ್ರಿ. ಇಲ್ಲಿ ಏನು ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಒಂದು ಪ್ರಶ್ನೆ ಆಗಿರ್ಬೋದು ಮತ್ತು ಈ ಒಂದು ಪ್ರಶ್ನೆ, ಅದೇ ರೀತಿ ಈ ಒಂದು ಪ್ರಶ್ನೆ ಆಯಿತಾ. ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ಗಳಾಗಿರುತ್ತೆ. ಸೊ ಅದಕ್ಕೆ ನಾನು ಕೊಟ್ಟಿರುವಂಥ ಪ್ರಶ್ನೆಗಳು ಓದ್ಕೊಳ್ರಿ. ಇಲ್ಲಿ ನೋಡಿರಿ, ಈ ಒಂದು ಪ್ರಶ್ನೆ ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಆಗಿರುತ್ತೆ. 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓದ್ಕೊಳ್ರಿ. ಇವೇ ಕ್ವಶನ್ಸ್ಗಳು ಅಲ್ಲಿ ಕೂಡ ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳಾಗಿರುತ್ತೆ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಯಾವ ವರ್ಷವನ್ನು ಜನಸಂಖ್ಯೆ ಶಾಸ್ತ್ರದ ವಿಭಜಕ ವರ್ಷ ಎಂದು ಪರಿಗಣಿಸಲಾಗಿದೆ. 1921. ಆಪ್ಷನ್ ಆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಯಾವುದು. ಇದಕ್ಕೆ ಆನ್ಸರ್ ಆಪ್ಷನ್ ಇ, LG ಹವಾನೂರ್ ಆಯೋಗ. ಅದೇ ರೀತಿ ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು MN ಶ್ರೀನಿವಾಸ್. ಅದೇ ರೀತಿ ದೊರಾಯಿ ಆದಿವಾಸಿ ಮಾರುಕಟ್ಟೆ ಅಧ್ಯಯನ ನೀಡಿದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಲ್ಫ್ರೆಡ್ ಗೆಲ್. ಲಿಜತ್ ಕೇಂದ್ರ ಕಚೇರಿ ಎಲ್ಲಿದೆ. ಮುಂಬೈ.
ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು MN ಶ್ರೀನಿವಾಸ್. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಮೈಕಲ್ ಅಲ್ರಿಚ್. ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ ಪಾಠಕ. ಅದೇ ರೀತಿ ರೈತರ ಆತ್ಮಹತ್ಯೆಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಬೆಳೆ ಹಾನಿ. ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನಾಗಿತ್ತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಉಳುವವನಿಗೆ ಭೂಮಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ತೋರಿಸ್ತಾ ಇದ್ದೇನೆ. ಸೊ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಹೊಂದಿಸಿ ಬರೀರಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಓಕೆ, ಜಾನ್ ಗುಟೆನ್ಬರ್ಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಮುದ್ರಣ ಯಂತ್ರ. ಅದೇ ರೀತಿ ಹರ್ಮನ್ ಮೊಂಗ್ಲಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಂಗಳೂರು ಸಮಾಚಾರ. ರೂಪ್ಟರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾಧ್ಯಮದ ದೊರೆ. ಓಕೆ, ಜನತಾ ವಿಪ್ಲವ ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಷ್ಕರ್. ಬಿ ಶ್ಯಾಮ್ ಸುಂದರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಭೀಮಸೇನ. ಆಯಿತಾ. ಕ್ವಶನ್ ನಂಬರ್ 16, ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಜವಾಹರ್ಲಾಲ್ ನೆಹರು. ಕ್ವಶನ್ ನಂಬರ್ 17, ಯಾವ ವರ್ಷ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ 1990. ಅದೇ ರೀತಿ ಕ್ವಶನ್ ನಂಬರ್ 18, ಕರ್ನ್ವನ್ ಎಂದರೆ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ತರವಾಡಿನ ಹಿರಿಯ ಪುರುಷ ಅಥವಾ ಸದಸ್ಯ ಅಂತ. ಕ್ವಶನ್ ನಂಬರ್ 19, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರ್ MS ಸ್ವಾಮಿನಾಥನ್. ಅದೇ ರೀತಿ ಕ್ವಶನ್ ನಂಬರ್ 20, WWW ಅನ್ನು ವಿಸ್ತರಿಸಿ ಅಂದರೆ ಇದಕ್ಕೆ ನೋಡಿ ವರ್ಲ್ಡ್ ವೈಡ್ ವೆಬ್ ಅಂತ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಶೋ ಮಾಡಿದ್ದೇನೆ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಭಾರತ ಪ್ರಾಚೀನ ಹೆಸರು ಜಂಬೂದ್ವೀಪ ಆಪ್ಷನ್ ಇ. ಕಾಸ್ಟ್ ಆ್ಯಂಡ್ ರೈಸ್ ಇನ್ ಇಂಡಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕೃತಿಯನ್ನು ಬರೆದವರು GS ಗುರುವೆ. ಮತ್ತೆ ರಿಪೀಟ್ ಆಗಿದೆ. ಲಿಜತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಬಾಂಬೆ ಆಪ್ಷನ್ ಇ. ಸತ್ಯಶೋಧಕ ಸಮಾಜ ಆರಂಭವಾದ ವರ್ಷ 1873. ಅದೇ ರೀತಿ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಆಪ್ಷನ್ ಇ ಟಿಮ್ ಬರ್ನರ್ಸ್-ಲೀ. ಅದೇ ರೀತಿ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲ್ಲಿ ಮೇಲ್ಗಡೆ ಆಪ್ಷನ್ ಕೊಟ್ಟಿದ್ದಾರೆ ಆಚಿಲ್ ಗಿಲಿಯಾಡ್. ಅದೇ ರೀತಿ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಹೆನರಿ ಮೇನ್ ಅಂತ ಲಾಸ್ಟ್ನಲ್ಲಿ ಆಪ್ಷನ್ ಇದೆ ನೋಡಿ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ್ಕಾಫ್. ಅದೇ ರೀತಿ ದೊರಾಯಿ ಮಾರುಕಟ್ಟೆ ಅಧ್ಯಯನ ಮಾಡಿದವರು ಆಲ್ಫ್ರೆಡ್ ಗೆಲ್. ಸ್ವಗೌರವ ಚಳವಳಿಯನ್ನು ಆರಂಭಿಸಿದವರು EV ರಾಮಸ್ವಾಮಿ ನಾಯಕರ್. ದೇಮಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ಮಗಳನ್ನು ಕೊಂದು ಹಾಕು. ಪ್ರಬಲ ಜಾತಿ MN ಶ್ರೀನಿವಾಸ್. ನಿಶ್ಚಯಾತ್ಮಕ ಕ್ರಿಯೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಾನ್ F ಕೆನಡಿ. ಅದೇ ರೀತಿ ಯಶಸ್ವಿನಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆರೋಗ್ಯ ವಿಮಾ ಯೋಜನೆ. ಆಧುನೀಕರಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಡೇನಿಯಲ್ ಲರ್ನರ್. ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳು ನೋಡಿ. ಕ್ವಶನ್ ನಂಬರ್ 16, ಏಕತೆ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ಒಟ್ಟುಗೂಡೋದಾಗಿದೆ ಅಂತ. ಕ್ವಶನ್ ನಂಬರ್ 17, ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಲಿಂಗ ತಾರತಮ್ಯ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಹೆಣ್ಣು ಮಗು ಜನಿಸುವ ಮುಂಚವೇ ಅದರ ಬಗ್ಗೆ ಕೀಳು ಭಾವನೆ ನಿರ್ಲಕ್ಷಿಸುವುದು. ಇಷ್ಟೇ ಬರೀರಿ. ಕ್ವಶನ್ ನಂಬರ್ 19, TRP ಓಕೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ವಿಸ್ತರಿಸಿ ರೂಪ. ಅದೇ ರೀತಿ ಜನತಾ ವಿಪ್ಲವ ಎಂದರೇನು? ಇದಕ್ಕೆ ಆನ್ಸರ್ ನೋಡಿ ಕ್ರಾಂತಿ ಅಂದರೆ ಕೊಲ್ಲುತ್ತದೆ. ಅಷ್ಟೇ ಬರೀರಿ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. 2011ರ ಜನಗಣತಿ ಪ್ರಕಾರ 800ಕ್ಕಿಂತ ಕಡಿಮೆ ಲಿಂಗಾನುಪಾತ ದಾಖಲಾಗಿರುವ ಭಾರತದ ಏಕೈಕ ರಾಜ್ಯ ಹರಿಯಾಣ ಆಪ್ಷನ್ ಸಿ. ಪ್ರಶ್ನೆ 2, ಇಂಡಿಯನ್ ಟ್ರೈಬ್ಸ್ ಥ್ರೂ ದಿ ಏಜಸ್ ಗ್ರಂಥದ ಬರೆದವರು ಯಾರು? RC ವರ್ಮಾ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಮಹುವಾ ಪಟ್ಟಣದ ಕೌಟುಂಬಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದವರು IP ದೇಸಾಯಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಟೆಲಿಶಾಪಿಂಗ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಮೈಕಲ್ ಅಲ್ರಿಚ್ ಆಪ್ಷನ್ ಬಿ. ಹೊರಗುಳಿದ ಚಳುವಳಿಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ದಲಿತ ಚಳುವಳಿ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತೋರಿಸುತ್ತೇನೆ, ವೇಟ್ ಮಾಡಿರಿ. ಮೊದಲಿಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡೋಣ. ಇಲ್ಲಿ 6 ಖಾಲಿ ಬಿಟ್ಟ ಸ್ಥಳ. ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸುವ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆ ಸುಕನ್ಯಾ ಸಮೃದ್ಧಿ. ಇಲ್ಲಿ ಆಪ್ಷನ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಸುಕನ್ಯಾ ಸಮೃದ್ಧಿ. ಅದೇ ರೀತಿ ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸರ್ಕಾರೇತರ ಸಂಘಟನೆ. ಇದಕ್ಕೆ ಇಲ್ಲಿ ಕೊನೆಯಲ್ಲಿ ಇದೆ ನೋಡಿ ಕರುಣಾ ಟ್ರಸ್ಟ್ ಆಪ್ಷನ್ ಕೊನೆಯಲ್ಲಿ ಇದೆ ನೋಡಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ. ಇದಕ್ಕೆ ಇಲ್ಲಿ ಕೆಳಗಡೆ ಇದೆ ನೋಡಿ ಬಲವಂತರಾಯ ಮೆಹ್ತಾ. ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ಯಮ ಎಂದು ಕರೆದವರು. ಇದಕ್ಕೆ ಅಡೋನೋರ್ ಮತ್ತು ಹಾಕಿಮಿಯರ್ ಆಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ.
ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ರೊನಾಲ್ಡ್ ರಾಬರ್ಟ್ಸನ್. ಇಲ್ಲಿ ಓರಿಯೆಂಟಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ಆಪ್ಷನ್ ಡಿ ಜನಾಂಗೀಯ ಸಮೂಹ. ಅದೇ ರೀತಿ ಐಕತೆಯ ನೀತಿ ಇದಕ್ಕೆ ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್. ಸುಲಭ ಇಂಟರ್ನ್ಯಾಷನಲ್ ಡಾಕ್ಟರ್ ಬಿಂದೇಶ್ವರ ಪಾಠಕ. ಮಾಧ್ಯಮ ದೊರೆ ರೂಪ್ಟರ್. ಆಪ್ಷನ್ ಬಿ ಇ.ವಿ. ರಾಮಸ್ವಾಮಿ ನಾಯಕರ್. ಸ್ವಗೌರವ ಚಳವಳಿ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಓಕೆ, 806 ರೇಷಿಯೋ ಆ್ಯಸ್ ಪರ್ 2011 ಇದಕ್ಕೆ ಆನ್ಸರ್ ಆಗಿರುತ್ತೆ ಹರಿಯಾಣ. ದ ಬುಕ್ ಆಫ್ ಇಂಡಿಯನ್ ಟ್ರೈಬ್ಸ್ ಥ್ರೂ ದ ಏಜ್ R.C. ವರ್ಮಾ. ಅದೇ ರೀತಿ ಮಹುವಾ ವಾಸ್ ಸ್ಟಡಿ ಬೈ ಯಾರು? I.P. ದೇಸಾಯಿ. ಟೆಲಿಶಾಪಿಂಗ್ ಇಂಟ್ರೊಡ್ಯೂಸ್ ಬೈ ಮೈಕಲ್ ಅಲ್ರಿಚ್. ಎಕ್ಸಾಂಪಲ್ ಆಫ್ ಎಕ್ಸ್ಕ್ಲೂಸಿವಿಟಿ ಮೂಮೆಂಟ್ ಇದಕ್ಕೆ ದಲಿತ ಮೂಮೆಂಟ್. ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ. ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಎಂಪವರ್ ಗರ್ಲ್ ಚಿಲ್ಡ್ರನ್ ಇದಕ್ಕೆ ಆನ್ಸರ್ ಆಗುತ್ತೆ ಸುಕನ್ಯಾ ಸಮೃದ್ಧಿ. ಡ್ಯಾಶ್ ಈಸ್ ದ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ವರ್ಕಿಂಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೋಲಿ ಗ್ಯಾಸ್ ಆಫ್ ಕರ್ನಾಟಕ ಇದಕ್ಕೆ ಆನ್ಸರ್ ಆಗಿರುತ್ತೆ ಕರ್ನಾಟ್ ಟ್ರಸ್ಟ್. ಅದೇ ರೀತಿ ಕಮಿಟಿ ಸಜೆಸ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇದಕ್ಕೆ ಬಲವಂತ ರಾಯ ಮೆಹ್ತಾ. ರಿಫರ್ಡ್ ಮಾಸ್ ಮೀಡಿಯಾ ಆ್ಯಸ್ ಎ ಕಲ್ಚರಲ್ ಇಂಡಸ್ಟ್ರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಡೋರ್ನೋ ಆಯಿತಾ. ಅಡೋರ್ನೋ ಆ್ಯಂಡ್ ಇಮೇರ್. ಅದೇ ರೀತಿ ದ ಕಾನ್ಸೆಪ್ಟ್ ಆಫ್ ಗ್ಲೋಬಲೈಸೇಷನ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಇದಕ್ಕೆ ರೊನಾಲ್ಡ್ ರಾಬರ್ಟ್ಸನ್ ಆನ್ಸರ್ ಆಗಿರುತ್ತೆ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡಿ. ಓರಿಯೆಂಟಲ್ ರೇಷಿಯಲ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿ ಪಾಲಿಸಿ ಆಫ್ ಇಂಟಗ್ರೇಷನ್ ಎಂ.ಎನ್. ಶ್ರೀನಿವಾಸ್. ಸುಲಭ ಇಂಟರ್ನ್ಯಾಷನಲ್ ಕೆ ಬಿಂದೇಶ್ವರ ಪಾಠಕ. ಮೀಡಿಯಾ ಇದಕ್ಕೆ ರೂಪರ್ಟ್ ಅಂತ ಇದೆ ನೋಡಿ. ಅದೇ ರೀತಿ ಇ.ವಿ. ರಾಮಸ್ವಾಮಿ ನಾಯಕರ್ ಇದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್. ಇವಾಗ ಬೇರೆ ಕ್ವಶನ್ ನೋಡಿ. ದ್ವಿಜ ಪದದ ಅರ್ಥವೆಂದರೆ ಮರು ಜನ್ಮ, ಮರು ಹುಟ್ಟು ಅಂತ. ಭಾರತದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೀ ಕಾಕಾ ಕ್ಯಾಲೇಕರ್. SCPಯನ್ನು ವಿಸ್ತರಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಚುವೇಶನಲ್ ಕ್ರೈಮ್ ಪ್ರಿವೆನ್ಷನ್ ಆನ್ಸರ್ ಆಗಿರುತ್ತೆ. ಗ್ರಾಮ ಎಂದರೇನು ಇದಕ್ಕೆ ಆನ್ಸರ್ ಗ್ರಾಮ ಸಭೆಯು ಗ್ರಾಮ ಮಟ್ಟದಲ್ಲಿ ಎಲ್ಲ ನಾಗರಿಕತೆಯ ಒಂದು ಸಾಮಾನ್ಯ ಸಭೆಯಾಗಿದೆ ಅಂತ. ಅದೇ ರೀತಿ SNDPಯನ್ನು ವಿಸ್ತರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಆನ್ಸರ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವಾಗ ನೋಡಿ, ಇಲ್ಲಿ ಆಲ್ರೆಡಿ ನಾನು ನಿಮಗೆ 2 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದೇನೆ ಆಯಿತಾ. 5 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ ಮತ್ತು 10 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ. ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ. ಮೆನ್ಷನ್ ದ ಮೀನಿಂಗ್ ಆಫ್ ಟರ್ಮ್ ದ್ವಿಜ ಇದಕ್ಕೆ ಆನ್ಸರ್ ಆಗಿರುತ್ತೆ ರೀಬರ್ತ್ ಅಂತ. ಹೂ ವಾಸ್ ದ ಚೇರ್ಮನ್ ಆಫ್ ದ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಫ್ ಇಂಡಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೀ ಕಾಕಾ ಕ್ಯಾಲೇಕರ್. ಎಕ್ಸ್ಪೆಂಡ್ SCP ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಚುವೇಶನಲ್ ಕ್ರೈಮ್ ಪ್ರಿವೆನ್ಸ್. ಅದೇ ರೀತಿ ವಾಟ್ ಈಸ್ ವಿಲೇಜ್ ಅಂತ ಇಲ್ಲಿ ಕೊಟ್ಟಿದ್ದೇನೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಮೇಲ್ಗಡೆ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಯಾವುದು? 2008. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಭಾರತೀಯ ಸಂವಿಧಾನದಲ್ಲಿರುವ ಅಧಿಕೃತ ಎಷ್ಟು ಭಾಷೆಗಳು ಗುರುತಿಸಲಾಗಿದೆ? ಆಪ್ಷನ್ ಎ 22 ಆಯಿತಾ. ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಇದಕ್ಕೆ ಆಪ್ಷನ್ ಬಿ GS ಘುರೆ ಆಪ್ಷನ್ಸ್ ಬಿ. ಅದೇ ರೀತಿ ಯಾವ ವರ್ಷದಲ್ಲಿ ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು? ಇಲ್ಲಿ ಆಪ್ಷನ್ ಡಿ ಇದೆ 2000ರಿಂದ 2001. ಭಾರತ ಸರ್ಕಾರವು ಯಾವ ವರ್ಷವನ್ನು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಲಾಯಿತು? ಆಪ್ಷನ್ ಸಿ 2001. ಸಮ್ ಎಕ್ಸೆಪ್ಟ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಇದಕ್ಕೆ ಆನ್ಸರ್ ಆಗಿರುತ್ತೆ IP ದೇಸಾಯಿ ಆಪ್ಷನ್ ಬಿ. ಕೃಷಿ ಗಣತಿಯನ್ನು ಎಷ್ಟು ವರ್ಷಗಳೊಮ್ಮೆ ನಡೆಸಲಾಗುತ್ತದೆ? ಇದಕ್ಕೆ ಆಪ್ಷನ್ ಡಿ 5 ವರ್ಷಗೊಮ್ಮೆ 5. ಅದೇ ರೀತಿ ಯಾವ ವರ್ಷದಲ್ಲಿ ಹಮ್ ಬೋರ್ಡ್ ಕಾಸ್ಟಿಂಗ್ ಕ್ಲಬ್ ಇನ್ ಕೋಲ್ಕತ್ತಾ ಆ್ಯಂಡ್ ಚೆನ್ನೈ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ 1923. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿರಾವ್ ಬಾಯ್ ಫುಲೆ. ಯಾವ ವರ್ಷದಲ್ಲಿ ಟೀಮ್ಸ್ ಆಫ್ ಇಂಡಿಯಾ ಬಾಂಬೆದಲ್ಲಿ ಪ್ರಾರಂಭವಾಯಿತು? 1838 ಅಂತ ಇದೆ, ಇಲ್ಲಿ 1861 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ರೆಡ್ನಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ರಾಷ್ಟ್ರೀಯ ಏಕೀಕರಣ ಸವಾಲುವಾಗಿದೆ ಕೋಮುವಾದ. ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಯಾರು? ಶ್ರೀ ಕಾಕಾ ಕ್ಯಾಲೇಕರ್.
ಡ್ಯಾಶರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ, ಆಗಸ್ಟೆ ಕಾಮ್ಟೆ. ಅದೇ ರೀತಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಇರಾವತಿ ಕರ್ವೆ. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಪಾಶ್ಚಾತ್ಯೀಕರಣ ಇದಕ್ಕೆ ಆನ್ಸರ್ ಆಗಿರುತ್ತೆ MN ಶ್ರೀನಿವಾಸ್. ಅದೇ ರೀತಿ ಜನಸಂಖ್ಯಾಶಾಸ್ತ್ರ ಅಚಿಲ್ ಗಿಲಿಯಾರ್ಡ್. ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಹರ್ಬರ್ಟ್ ರಿಸ್ಲೆ. ಭಾರತದ ಜನರು ಇದಕ್ಕೆ ಆನ್ಸರ್ ಆಗಿರುತ್ತೆ SV ಖೇತರ್. ಏಷ್ಯನ್ ನಾಟಕ ಗುನ್ನಾರ್ ಮೆಡ್ರಾಲ್. ಅದೇ ರೀತಿ ಇಲ್ಲಿ ಒನ್ ವರ್ಡ್ ಕ್ವಶನ್ ನೋಡಿ. ಜನಸಂಖ್ಯಾಶಾಸ್ತ್ರ ಎಂದರೇನು? ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ ತೋರಿಸ್ತಾ ಇದ್ದೇನೆ ನೋಡಿ. ಜನಸಂಖ್ಯಾಶಾಸ್ತ್ರವು ಮಾನವ ಜನಸಂಖ್ಯೆಯ ಅಂಕಿಅಂಶಗಳ ಅಧ್ಯಯನವಾಗಿದೆ ಅಂತ ಅಷ್ಟೇ. ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡ್ರಿ. ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರು, ಭಾರತ ವರ್ಷ, ಜಂಬೂದ್ವೀಪ ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಭಾರತದ ವೈವಿಧ್ಯತೆಗೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ನೋಡ್ರಿ. ಭಾರತವನ್ನು ವೈವಿಧ್ಯತೆಯ ನಾಡು ಎಂದು ಕರೆಯಲಾಗಿದೆ ಏಕೆಂದರೆ ನಮ್ಮಲ್ಲಿ ವಿವಿಧ ರೀತಿಯ ಆಹಾರಗಳಿವೆ ಅಂತ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ. ST ಅಥವಾ ಕೋಲಿದೋರ್ ಅಂತ ಯಾವುದಾದ್ರೂ ಒಂದು ಬರೀರಿ. NABARD ಇದಕ್ಕೆ ಆನ್ಸರ್ ಆಗಿರುತ್ತೆ. ನಬಾರ್ಡನ್ನು ವಿಸ್ತರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಗ್ರಾಮ ಸಮುದಾಯದ ಯಾವುದಾದ್ರೂ ಒಂದು ಲಕ್ಷಣ ಅವಿಭಕ್ತ ಕುಟುಂಬ. ಕರ್ತ ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಹಿಂದೂ ಅವಿಭಕ್ತ ಕುಟುಂಬದ ನಾಯಕ ಅಥವಾ ಮುಖ್ಯಸ್ಥ ಅಂತ. TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಆನ್ಸರ್ ಹೇಳಿದ್ದೇನೆ ಆಲ್ರೆಡಿ. ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ. ಭಾರತದ ಸಂವಿಧಾನದಿಂದ ಎಷ್ಟು ಭಾಷೆಗಳು? ಆಪ್ಷನ್ ಡಿ 22. ಯಾವ ವರ್ಷವನ್ನು? ಇದು ಆಲ್ರೆಡಿ ಹೇಳಿದ್ದೇನೆ, ಜನಸಂಖ್ಯಾ ವಿಭಜಕ. ಇದಕ್ಕೆ ಆಪ್ಷನ್ ಸಿ 1921. ಹರಿಜನ ಪದವನ್ನು ಜನಪ್ರಿಯಗೊಳಿಸಿದರು ಮಹಾತ್ಮ ಗಾಂಧೀಜಿ. ಲಿಜತ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ದೇನೆ. ಅದೇ ರೀತಿ ಕರ್ತ ಪದದ ಅರ್ಥ ಹೇಳಿದ್ದೇನೆ ಆಲ್ರೆಡಿ. ಅದೇ ರೀತಿ ಇದು ಕೂಡ ಹೇಳಿದ್ದೇನೆ ಆಯಿತಾ. ಇದಕ್ಕೆ ಪ್ರಾಚೀನ ಭಾರತ ಹೆಸರು ಅದು ಕೂಡ ಆಗಿದೆ. ಇಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳಾಗಿರುತ್ತೆ, ನೀವು ನೋಡ್ಕೊಳ್ಳಿ ಆಯಿತಾ. ಇದಕ್ಕೆ ಆಪ್ಷನ್ ಡಿ ಆಗಿರುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಏನಿದೆಯಲ್ಲ ಡಿ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ಕೆಳಗಡೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಇಲ್ಲಿ ಪ್ರಶ್ನೆ ಮೇಲಿದೆ, ಕೆಳಗಡೆ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ, ನೋಡ್ಕೊಳ್ಳಿ ಆಯಿತಾ. ಆಲ್ರೆಡಿ ಕ್ವಶನ್ಸ್ಗಳು ರಿಪೀಟ್ಗಳಾಗಿರುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆಗೆ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಏನಿದೆಯಲ್ಲ ಆನ್ಸರ್ ಇಲ್ಲಿ ಅಂದರೆ ಒನ್ ವರ್ಡ್ ಕ್ವಶನ್ಸ್ಗಳು ನೋಡಿರಿ. ಇವೆಲ್ಲ ಒನ್ ವರ್ಡ್ ಕ್ವಶನ್ಸ್ಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿಲ್ಲ ಆ ಒಂದು ಪ್ರಶ್ನೆಗೆ ನೀವು ಅಷ್ಟೇ ಏನಿದೆಯಲ್ಲ ಗಮನಿಸಿ. ಬೇರೆ ಬೇರೆ ಕ್ವಶನ್ಸ್ಗಳು ಹೊಸದಾಗಿ ಕ್ವಶನ್ಸ್ಗಳು ಬಂದಿದ್ದು ಅಷ್ಟೇ ನೋಡ್ಕೊಳ್ಳಿ. ನೋಡಿ, ಈ ಅಂಥ ಪ್ರಶ್ನೆಗಳು ಹೊಸದಾಗಿ ಬಂದಿದೆ. ಇದು ಆಲ್ರೆಡಿ ಹೇಳಿದ್ದೇನೆ, ಇದು ಕೂಡ ಆಲ್ರೆಡಿ ಹೇಳಿದ್ದೇನೆ ಆಯಿತಾ. ಅದೇ ರೀತಿ ಇದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇದು ಕೂಡ ಆಲ್ರೆಡಿ ಹೇಳಿದ್ದೇನೆ. ಹೀಗೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಇದು ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ. ಅದೇ ರೀತಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಅಲ್ಲಿ ನಿಮಗೆ 22 ಅಂತ ಇದೆ ನೋಡಿ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದೀನಿ, ಬೇಗ ಬೇಗ ನೋಡ್ಕೊಳ್ರಿ. ಅಂದರೆ ಅವೇ ಕ್ವಶನ್ಸ್ಗಳು ರಿಪೀಟ್ಗಳಾಗಿರುತ್ತೆ ಆಯಿತಾ. ನೀವು ಪೌಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಇವು ನಿಮಗೆ ಏನಿದೆಯಲ್ಲ MCQ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಹೆಚ್ಚುವರಿ MCQ ಕ್ವಶನ್ನ ನಿಮಗೆ ತೋರಿಸಿದ್ದೀನಿ, ನಿಮಗೆ ಈಸಿ ಆಗುತ್ತೆ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಇದಷ್ಟೇ MCQ ಕ್ವಶನ್ ನೋಡ್ಕೊಂಡ್ರೆ ಸಾಕು. ಇಲ್ಲಿ ಆಪ್ಷನ್ಸ್ಗಳಿಗೆ ಆನ್ಸರ್ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಖಾಲಿ ಬಿಟ್ಟ ಸ್ಥಳಕ್ಕೆ ಕೆಳಗಡೆ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಸೊ ನೋಡ್ಕೊಂಡು ಬಿಡ್ರಿ ಪೌಸ್ ಮಾಡ್ಕೊಂಡು ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಕೆಳಗಡೆ ಇದೆ, ಈ ಒಂದು ಪ್ರಶ್ನೆಗೆ ಕೆಳಗಡೆ ಆನ್ಸರ್ ಇದೆ. ಇಲ್ಲಿ ಹೊಂದಿಸಿ ಬರೀರಿ ನೋಡಿರಿ. 16ಕ್ಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಅದೇ ರೀತಿ 17ಕ್ಕೆ ಆನ್ಸರ್ ಡಿ, 18ಕ್ಕೆ ಆನ್ಸರ್ ಎ, 19ಕ್ಕೆ ಆನ್ಸರ್ ಬಿ, 20ಕ್ಕೆ ಆನ್ಸರ್ ಸಿ ಆಗಿರುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳಿಗೆ ಆನ್ಸರ್ ನೋಡಿರಿ. ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ ಆ ಕ್ವಶನ್ಸ್ ಬಿಟ್ಟು ಯಾವ ಕ್ವಶನ್ಸ್ ಹೊಸದಾಗಿ ಇಲ್ಲಿ ಬಂದಿದೆಯಲ್ಲ ಅದನ್ನು ಅಷ್ಟೇ ಗಮನಿಸಿ ಆಯಿತಾ. ಇಷ್ಟು ನೀವು ನೋಡ್ಕೊಂಡು ಹೋದರೆ ಸಾಕು. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬಂದೇ ಬರುತ್ತೆ. 5 MCQ ಕ್ವಶನ್ಸ್, 5 ಖಾಲಿ ಬಿಟ್ಟ ಸ್ಥಳ, 5 ಹೊಂದಿಸಿ ಬರೀರಿ, 5 ಒನ್ ವರ್ಡ್ ಕ್ವಶನ್ಸ್, 20 ಮಾರ್ಕ್ಸ್ ಬರುತ್ತೆ. ಇಷ್ಟೇ ನೋಡ್ಕೊಂಡು ಹೋಗಿರಿ ವಾರ್ಷಿಕ ಪರೀಕ್ಷೆಗೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್.